ಶ್ರೀ ದೇವಿ ಮಹಾತ್ಮೆ ವಂದನೆಯ ಅಧ್ಯಾಯ ಮಹಾಸಂಪ್ರೀತಿ ಪಾವನ ಕಥೆ. ಯಾವ ವಸ್ತುವಿನಲ್ಲಿ ಪರಮ ಪ್ರೀತಿಯುಂಟೋ, ಯಾವ ಕಥೆಯನ್ನು ಕೇಳುವುದರಿಂದ ಜನನ ಮರಣಗಳು ಹೋಗಿ ಮುಕ್ತಿಯು ದೊರೆಯುವುದೋ ಅಂಥ ಕಥೆ ಅಂದರೆ ಜ್ಞಾನ ಪ್ರಕಾಶಳೂ ಪರಮಾನಂದ ಸ್ವರೂಪಳೂ ಆದ ಚಿಚ್ಚಕ್ತಿಯ ಕಥೆ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಎಂಬಂತೆ ದೇವಿ ಪುರಾಣದೊಳಗಿನ ವಿಷಯಗಳೆಲ್ಲ ದೇಹಕ್ಕೆ ಸಂಬಂಧಿಸಲ್ಪಟ್ಟಿವೆ ಎಂಬುದನ್ನು ಲಕ್ಷ್ಯದಲ್ಲಿಡತಕ್ಕದ್ದು. ಶಿವಪುರ 25 ತತ್ವಗಳಿಂದ ನಿರ್ಮಿತವಾದ ಸ್ಥೂಲ ದೇಹ, ರಜತಾದ್ರಿ ಅಂದರೆ ಸತ್ವಗುಣ, ಶಶಿಯಕಾಂತದ ಶಿಲೆ ಬಂಡೆಗಲ್ಲು ಅಂದರೆ ಸಣ್ಣ ದೊಡ್ಡ ಅಸ್ಥಿಗಳು, ಮುಸುಕಿಹ ತಪ್ಪಲ ಅಂದರೆ ಮುಚ್ಚಿದ ಚರ್ಮ, ಕೊಳ ಅಂದರೆ 2 ಶರೀರಗಳ ಸಂಧಿ, ನೀರೂಟೆ ಅಂದರೆ ಬೆವರು ಮೂತ್ರ, ತೃಣ ಅಂದರೆ ರೋಮ, ಕೆಸರು ಅಂದರೆ ಶ್ಲೇಷ್ಮ, ಹಾಂಸ ಅಂದರೆ ಮಜ್ಜೆ, ಕಾಡಾನೆ ಅಂದರೆ ಮರವಿಯು, ಕಾಡುಕೋಣ ಅಂದರೆ ಅಷ್ಟಮದ, ಕಾಡಾಕಲ ಅಂದರೆ ಸಪ್ತವ್ಯಸನ, ಜ್ಞಾನಿಗಳ ಆಶ್ರಮ ಅಂದರೆ ಆನಂದಮಯ ಕೋಶ, ಬ್ರಹ್ಮಧ್ಯಾನ ಮಾಡುವ ಋಷಿ ಅಂದರೆ ಸುಮನ, ಸುಬುದ್ಧಿ, ಸುಚಿತ್ತ, ನಿರಹಂಕಾರರು, ಬೆಕ್ಕು ಅಂದರೆ ವಿಷಯಾಸಕ್ತ ಮನ, ಇಲಿ ಅಂದರೆ ಇಂದ್ರಿಯ, ಸಾರಂಗ ಅಂದರೆ ಚಂಚಲ ಗುಣ, ಮುಂಗುಲಿ ಅಂದರೆ ವೈರಾಗ್ಯ ಮನ, ಸರ್ಪ ಅಂದರೆ ವಿಕಾರಮಯ ಮನ, ಉಡ ಅಂದರೆ ಸಂಕಲ್ಪ ಮನ, ನರಿ ಅಂದರೆ ಕಾಪಟ್ಯ, ಸೂಕರ ಅಂದರೆ ವಿಶ್ವಜೀವ, ಮರ್ಕಟ ಅಂದರೆ ಮನ, 7 ಸುತ್ತಿನ ಕೋಟೆ ಅಂದರೆ 7 ಪದರಿನ ಚರ್ಮ, ಕೊತ್ತಲ ಅಂದರೆ ಭುಜಗಳು, 100 ಬಾಜಾರ ಅಂದರೆ 100 ಸಣ್ಣ ನಾಡಿಗಳು, 3 ಹಿರಿಯ ಬಾಜಾರ, ಇಡೆ, ಪಿಂಗಳೆ, ಸುಷುಮ್ನೆ ಎಂಬ 3 ದೊಡ್ಡ ನಾಡಿಗಳು, ಬಾವಿ ಅಂದರೆ ರಕ್ತಾಶಯ, ನವರತ್ನ ಅಂದರೆ ಸಪ್ತಧಾತು, ವಟವೃಕ್ಷ ಅಂದರೆ ಶುದ್ಧ ಸತ್ವ ಪ್ರಧಾನವಾದ ವಿದ್ಯೆಯು, ಸಾಮೀಪ್ಯ ಪದದವರು ವೀರಭದ್ರ ಸುಖರೂಪಾತ್ಮ, ವಿನಾಯಕ ಗಣಪತಿ ಅಂದರೆ ದೃಶ್ಯ ಸಮೂಹಗಳೊಡೆಯ, ಷಣ್ಮುಖ ಅಂದರೆ ಜ್ಞಾನ ಸಿದ್ಧನು, ಮುಕ್ಕಾಲ ಭೃಂಗಿ ಅಂದರೆ ಜ್ಞಾನ ವೈರಾಗ್ಯೋಪರತಿಗಳುಳ್ಳವನು, ಬಸವ ಅಂದರೆ ಧರ್ಮಸ್ವರೂಪನು, ಬ್ರಹ್ಮಸ್ವರೂಪ ಸಾಕ್ಷಾತ್ಕಾರಕ್ಕೆ ನಿಜವಾದ ಸಾಧನವು ಧರ್ಮವೆನಿಸುವುದು. ಅದು ಜ್ಞಾನವಾದದ್ದರಿಂದ ಜ್ಞಾನರೂಪನೋ ಪರಬ್ರಹ್ಮವೇ ತಾನೆಂಬ ಶುದ್ಧ ಭಾವನೆಯೇ ಜ್ಞಾನವು, ಅದೇ ಬಸವ. ಆ ಶುದ್ಧ ಭಾವನೆಯಲ್ಲಿಯೇ ಶಿವನಿರುವುದರಿಂದ ಬಸವನು ಶಿವನಿಗೆ ವಾಹನನು. ನಂದೀಶ ಸಕಲಾನಂದಗಳಿಗೆ ಶ್ರೇಷ್ಠನಾದ ಪರಮಾನಂದಾನುಭವವುಳ್ಳವನು ಮತ್ತು ಸ್ವರೂಪದಿಂದ ಜಗತ್ತಿಗೆಲ್ಲ ಆನಂದವನ್ನುಂಟು ಮಾಡುವವನು. ಭಗವದ್ಗೀತೆಯು ನರನ ನಿಮಿತ್ತವಾಗಿ ಸರ್ವ ನರರಿಗುಪದೇಶವಾಗಿರುವಂತೆ ಈ ಪುರಾಣವು ಬಸವನ ನಿಮಿತ್ತವಾಗಿ ಸರ್ವ ಮುಮುಕ್ಷುಗಳಿಗೆ ಉಪದೇಶಪರವಾಗಿದೆ. ಬ್ರಹ್ಮ ಬೃಹತ್ತಮತ್ವಾದ್ ಬ್ರಹ್ಮ ಏಕಮೇವ ದ್ವಿತೀಯಂ ಬ್ರಹ್ಮ ಸಚ್ಚಿತ್ ಸುಖಾತ್ಮಕಂ ಬ್ರಹ್ಮ ಸತ್ಯಜ್ಞಾನಾಮನಂತಂ ಬ್ರಹ್ಮ ಇತ್ಯಾದಿ ಶ್ರುತಿಗಳಿಂದ ಮಹಾಕಾಶದಂತೆ ಪರಿಪೂರ್ಣವಾಗಿ ಸ್ವಗತಾದಿ ಭೇದಗಳಿಲ್ಲದೆ ಒಂದೇ ಆದ ಶುದ್ಧ ಅರಿವು ಬ್ರಹ್ಮವೆನಿಸುವುದು. ಅದು
ಅಹಂ ಇದಂ ಎಂಬುದಿಲ್ಲದ ಭಾವರಹಿತವಾಗಿರುವ ವಸ್ತು. ಇದಕ್ಕೆ ಪರಶಿವ, ಪರಮಾತ್ಮ, ಶಂಭುಲಿಂಗ, ಮಹೇಶ್ವರ ಮುಂತಾದ ಅನೇಕ ನಾಮಗಳುಂಟು. ಚಿಚ್ಚಕ್ತಿ ಈ ಪರಬ್ರಹ್ಮನಲ್ಲಿ ಒಮ್ಮೆ ಚಿತ್ತೋಹಂ ಆನಂದರೂಪೋಹಂ ಎಂಬ ಸಮ್ಯಕ್ ಜ್ಞಾನ ಅಥವಾ ಸ್ವರೂಪದ ಜ್ಞಪ್ತಿ ಉದಯವಾಯಿತು. ಇದೇ ಚಿಚ್ಚಕ್ತಿಯು, ಅಂದರೆ ಚಿತ್ತನ ಶಕ್ತಿ, ಚಿದ್ರೂಪ ಪರಬ್ರಹ್ಮನ ಶಕ್ತಿ. ಬ್ರಹ್ಮನ ಅನುಭವಾತ್ಮಕ ಜ್ಞಾನವು ಬ್ರಹ್ಮವೆಂದರೆ ಶುದ್ಧ ಅರಿವಿನ ಅವ್ಯಕ್ತ, ಅಕ್ರಿಯ, ನಿರಾಕಾರ, ನಿರಂಜನ ಸ್ವರೂಪವು. ಶಕ್ತಿ ಎಂದರೆ ಶುದ್ಧ ಅರಿವಿನ ವ್ಯಕ್ತ ಶಕ್ತಿಯ ಸಾಕಾರ. ಭಾವಸಹಿತ ಸ್ವರೂಪವು ಪರಬ್ರಹ್ಮನು ಕ್ರಿಯಾರಹಿತನು. ಅವನಿಗೆ ಸೃಷ್ಟಿಯನ್ನು ರಚಿಸುವ ಇಚ್ಛೆಯಾಗಲು ಕ್ರಿಯಾಶೀಲನಾಗುವನು. ಆಗ್ಗೆ ಅವನ ಶಕ್ತಿಯು ಸ್ತ್ರೀ ಆಕಾರದಿಂದಲೇ ವ್ಯಕ್ತಳಾಗುವಳು. ಅವಳೇ ಚಿಚ್ಚಕ್ತಿಯು. ಬ್ರಹ್ಮನು ಈ ಶಕ್ತಿಯಿಂದ ನಿತ್ಯಾನಂದವನ್ನು ಭೋಗಿಸುವನಾದ್ದರಿಂದ ಶಕ್ತಿಯು ಶಿವನಿಗೆ ಅರ್ಧಾಂಗಿನಿ ಎನಿಸುವಳು. ನರನಾರಿಯರ ಭೇದ ವ್ಯಕ್ತ ಸೃಷ್ಟಿಯಲ್ಲಿದೆ, ಅವ್ಯಕ್ತ ಸೃಷ್ಟಿಯಲ್ಲಿಲ್ಲ. ಶಿವಶಕ್ತಿಯರಲ್ಲಿ ಭೇದ. ಸಕ್ಕರೆ, ಸಿಹಿ, ಪುಷ್ಪ, ಸುವಾಸನೆ, ಹವೆ, ಗಾಳಿ, ನೀರು, ತೆರೆ, ಬಂಗಾರ, ದಾಗೀನುಗಳಂತೆ ಶಿವಶಕ್ತಿಯರಲ್ಲಿ ನಾಮ ಮಾತ್ರದಿಂದ ಭೇದ. ಸಾಮಾನ್ಯ, ವಿಶೇಷ, ಅವ್ಯಕ್ತ, ವ್ಯಕ್ತ, ಅಕ್ರಿಯ, ಸಕ್ರಿಯ, ನಿರಾಕಾರ, ಸಾಕಾರ ಇವುಗಳಿಂದ ಭೇದವಲ್ಲದೆ ವಾಸ್ತವಿಕ ಭೇದವಿಲ್ಲ. ದೇವಾತ್ಮ ಶಕ್ತಿಂ ಪರಾಶಕ್ತಿ ಮಾಯಿನಂತೂ ಮಹೇಶ್ವರಂ ಇತ್ಯಾದಿ ಶ್ರುತಿಗಳಿಂದಲೂ ಅರ್ಧನಾರೀಶ್ವರ ಲೀಲೆಯಿಂದಲೂ ಶಿವನ ಅರ್ಧ ಶರೀರಿ ಅಥವಾ ಅಭಿನ್ನಳೆನಿಸುವಳು. ಶಿವನಂ ಬಿಟ್ಟು ಶಕ್ತಿಯಿಲ್ಲ, ಶಕ್ತಿಯಂ ಬಿಟ್ಟು ಶಿವನಿಲ್ಲ. ವಾಕ್ ಮತ್ತು ಅರ್ಥಗಳಂತೆ ಸದಾ ಕೂಡಿಯೇ ಇರುವರು. ಉರಿಯು ಅಗ್ನಿಯಲ್ಲಿಯೇ ಅಡಗಿರುವುದರಿಂದ ಅಗ್ನಿಗೂ ಉರಿಗೂ ಭೇದವಿಲ್ಲದಂತೆ ಈ ಜ್ಞಾನಶಕ್ತಿಯು ಬ್ರಹ್ಮನಲ್ಲಿಯೇ ಅಡಗಿರುವುದರಿಂದ ಬ್ರಹ್ಮನಿಗೂ ಶಕ್ತಿಗೂ ಭೇದವಿಲ್ಲ. ಬ್ರಹ್ಮನು ಕರಗಿದ ತುಪ್ಪದಂತೆ ನಿರಾಕಾರ ನಿರ್ಗುಣ ಸ್ವರೂಪನು. ಶಕ್ತಿಯು ಹೆರ್ತ ತುಪ್ಪದಂತೆ ಸಗುಣ ಸ್ವರೂಪಳು. ಕರಗಿದ ತುಪ್ಪ ಹೆರ್ತ ತುಪ್ಪದಂತೆ ಭೇದವಿಲ್ಲದಂತೆ ಬ್ರಹ್ಮಕ್ಕೂ ಶಕ್ತಿಗೂ ಭೇದವಿಲ್ಲ. ಶಕ್ತಿ ಮಾನವರಲ್ಲಿ ಎಂದೂ ಅಭೇದವಿಲ್ಲ. ಈ ಚಿಚ್ಚಕ್ತಿಗೆ ತುರಿಯ ಶಕ್ತಿ, ಸಚ್ಚಿದಾನಂದ ರೂಪಶಕ್ತಿ, ವಿಮರ್ಶ ಶಕ್ತಿ, ಪರಾಶಕ್ತಿ, ಶುದ್ಧ ಬುದ್ಧಿ, ಶುದ್ಧ ವಿದ್ಯಾ, ಆತ್ಮಮಾಯ, ಊರ್ಧ್ವಮಾಯ, ಅಂಬಾ, ಅಂಬಿಕಾ, ಉಮಾ, ಚೈತನ್ಯ, ವಿಶುದ್ಧ ಸತ್ವ, ಸುಗುಣ ಬ್ರಹ್ಮವೆಂಬ ಪರ್ಯಾಯ ನಾಮಗಳುಂಟು. ಈ ಶಕ್ತಿಯ ಸ್ಥೂಲ ಪರಿಣಾಮವೇ ಪಾರ್ವತಿಯು. ಮಾಯ ಅಹಂ ಎಂಬ ಚಿಚ್ಚಕ್ತಿಯ ಉದಯದ ನಂತರ ಇದಂ ಎಂಬ ಇತರ ಜ್ಞಪ್ತಿಯ ಉದಯವಾಯಿತು. ಅದೇ ಮಾಯೆಯು. ಇದರ ಜ್ಞಪ್ತಿಗೆ ಮಹದಾದಿ ಸಕಲ ತತ್ವಗಳಿಗೆ ಕಾರಣವಾಗಿ ಶುದ್ಧ ರೂಪದಿಂದಿರುವುದು ಮಾಯೆ ಎನಿಸುವುದು. ಅಥವಾ ತನಗೆ ಭಿನ್ನವಾದ ಜಗತ್ತಿನಲ್ಲಿ ಜ್ಞಪ್ತಿಯ ಅದ್ವಿತೀಯ ಬ್ರಹ್ಮದಲ್ಲಿ ಭೇದ ಜ್ಞಾನವು ಅಥವಾ ಬ್ರಹ್ಮನನ್ನು ಜಗತ್ತನ್ನಾಗಿ ತಿಳಿಯುವ ಜ್ಞಾನವು ಮಾಯೆ ಎನಿಸುವುದು. ಮತ್ತು ಸ್ವತಃ ಇಲ್ಲದಿದ್ದರೂ ಇದ್ದಂತೆ ಕಾಣುವ ನಾಮರೂಪಾದಿಗಳು ಮಾಯೆ ಎನಿಸುವವು. ಇದಕ್ಕೆ ಅಧೋಮಾಯ, ಮೂಲವಿದ್ಯಾ, ಜಡಮಾಯ, ಲಜ್ಜಾವತಿ ಎಂಬ ಪರ್ಯಾಯ ನಾಮಗಳುಂಟು. ಮಾಯೆಯು ಬ್ರಹ್ಮಸ್ವರೂಪವಲ್ಲದೆ ದೃಶ್ಯ ರೂಪವಾಗಿರುವುದರಿಂದ ಮಿಥ್ಯೆ ಹಾಗೂ ನಿಂದ್ಯವೆನಿಸುವುದು. ಉಪಾಧಿ ಯಾವುದರ ಯೋಗದಿಂದ ವಸ್ತುವಿನ ಸತ್ಯ ಸ್ವರೂಪವು ವಿಪರೀತವಾಗಿ ತೋರುವುದೋ ಅದು ಆ ವಸ್ತುವಿಗೆ ಉಪಾಧಿ ಎನಿಸುವುದು. ಮಾಯೆಯ ಯೋಗದಿಂದ ಅದ್ವಿತೀಯ ಬ್ರಹ್ಮವು ಭೇದವುಳ್ಳ ಈಶ, ಜೀವ, ಜಗತ್ತಾಗಿ ತೋರಿದ್ದರಿಂದ ಬ್ರಹ್ಮಕ್ಕೆ ಮಾಯೆಯು ಉಪಾಧಿ.
ಸತ್ವರಜ ತಮೋ ಗುಣಗಳುಳ್ಳ ಈ ಮಾಯೆಯು ವಿದ್ಯಾ ಅವಿದ್ಯಾ ರೂಪವುಳ್ಳದ್ದಾಗಿ ಪರಿಣಮಿಸಿತು. ವಿದ್ಯೆಯು ಶುದ್ಧ ಸತ್ವ ಪ್ರಧಾನವಾದದ್ದು ದೃಶ್ಯ ರೂಪದಿಂದ ಒಂದೇ ಆಗಿರುವುದು. ಅವಿದ್ಯೆಯು ಮಲಿನ ಸತ್ವ ಪ್ರಧಾನವಾದದ್ದು ದೃಶ್ಯ ರೂಪದಿಂದ ಅನೇಕ ವಿಧವಾಗಿರುವುದು. ಈಶ್ವರ ವಿದ್ಯೆಯಿಂದ ಕೂಡಿದ ಚಿಚ್ಚಕ್ತಿಯೇ ಈಶ್ವರನೆನಿಸುವನು. ಸ್ವಚ್ಛ ಕನ್ನಡಿಯಂತೆ ವಿದ್ಯೆಯು ಪ್ರಕಾಶರೂಪವಾದದ್ದರಿಂದ ಈಶ್ವರನಿಗೆ ಸ್ವರೂಪದ ಮರೆವೆಯಿಲ್ಲ ಮತ್ತು ಸರ್ವಜ್ಞತ್ವಾದಿ ಉತ್ತಮೋತ್ತಮ ಗುಣಗಳುಳ್ಳವನಾಗಿ ಪೂಜ್ಯನೆನಿಸುವನು ಹಾಗೂ ಜಗತ್ತಿಗೆ ಒಡೆಯನಾಗಿರುವನು. ಜೀವ ಅವಿದ್ಯೆಯಿಂದ ಕೂಡಿದ ಚಿಚ್ಚಕ್ತಿಯೇ ಜೀವವೆನಿಸುವುದು. ಅವಿದ್ಯೆಯು ಮಲಿನ ಕನ್ನಡಿಯಂತಿದ್ದುದರಿಂದ ಅದನ್ನೊಡಗೂಡಿದ ಜೀವರು ತಮ್ಮ ಸ್ವರೂಪ ಸ್ಪಷ್ಟ ತಿಳಿಯದೆ ಕಿಂಚಿಜ್ಞತ್ವಾದಿ ಅಲ್ಪಗುಣ ಉಳ್ಳವರಾಗಿ ದುಃಖಿಗಳಾಗುವರು. ಸೃಷ್ಟಿಯ ರಚನಾ ಶಿವನ ಸಂಬಂಧಿನಿಯಾದ ಪರಾಶಕ್ತಿ ಯೋಗ ಸಚ್ಚಿದಾನಂದ ಸ್ವರೂಪಳಾದರೂ ಜಗನ್ನಿರ್ಮಾಣ ಕಾಲದಲ್ಲಿ ಲೀಲಾ ಮಾತ್ರದಿಂದ ನೀರೇ ತೆರೆಯಾದಂತೆ, ನೂಲೇ ಬಟ್ಟೆಯಾದಂತೆ ತಾನೇ ಉಪಾದಾನ ಕಾರಣದಿಂದ ಬಹುರೂಪಳಾಗುವೆನೆಂದು ಸಂಕಲ್ಪಿಸಿ ಜಗವಾಗಿ ಪರಿಣಮಿಸಿದನು. ಮತ್ತು ವಿಶ್ರಾಂತಿ ಕಾಲ ಅಂದರೆ ಪ್ರಳಯ ಕಾಲದಲ್ಲಿ ಸ್ವೇಚ್ಛೆಯಿಂದ ಆವಿಯಂತೆ ಜಗವನ್ನು ತನ್ನಲ್ಲಿ ಲೀನಗೊಳಿಸುವನು. ಸೃಷ್ಟಿಯನ್ನು ರಚಿಸಿದ ನಂತರ ಜೀವರಿಗೆ 3 ಶರೀರಗಳಾಗುವಂತೆ ಈಶ್ವರನಿಗೂ 3 ಶರೀರಗಳಾದವು. ಹೊರಗೆ ತೋರುವ ಬ್ರಹ್ಮಾಂಡದ ಸ್ಥೂಲ ರೂಪವು ವಿರಾಟ್ ರೂಪವೆನಿಸುವುದು. ಸೂಕ್ಷ್ಮ ರೂಪವು ಹಿರಣ್ಯ ಗರ್ಭ ಎನಿಸುವುದು. ಸರ್ವ ಜಗತ್ತುಗಳಿಗೆ ಆಧಾರ ಸ್ವರೂಪವಾದ ಸ್ವಯಂ ಪ್ರಕಾಶವು ಸ್ವರ ಎನಿಸುವುದು. ಇದೇ ಸರ್ವಸ್ನಾತ ಚೈತನ್ಯ ಚಿಚ್ಚಕ್ತಿ ಎನಿಸುವುದು. ನಿರ್ಲೇಪಕತ್ವ ಬಯಲು ಬ್ರಹ್ಮಾಂಡದ ಒಳ ಹೊರಗೆ ತುಂಬಿಕೊಂಡು ನಿರ್ಲೇಪವಾಗಿರುವಂತೆ ಚಿಚ್ಚಕ್ತಿಯು ಅಂದರೆ ನಿರಾಕಾರ ಶುದ್ಧ ಅರಿವು ಅನೇಕ ಬ್ರಹ್ಮಾಂಡಗಳಲ್ಲಿ ವ್ಯಾಪಕವಾಗಿ ಬ್ರಹ್ಮಾಂಡದ ವಿಕಾರಗಳನ್ನು ಹೊಂದದೆ ನಿರ್ಲೇಪವಾಗಿರುವುದರಿಂದ ಚಿದ್ಭಯಳೆನಿಸುವಳು. ಹಾಲು ಮೊಸರಾದಂತೆ ಶಕ್ತಿಯು ಜಗವಾದದ್ದು ವಿಕಾರ ರೂಪ ಪರಿಣಾಮವಲ್ಲ. ನೀರೇ ತೆರೆಗಳು ಬಂಗಾರವು ದಾಗೀನಗಳು ಆದಂತೆ ದೇವಿಯು ಜಗದ್ರೂಪಳಾದದ್ದು. ಅವಿಕಾರ ರೂಪ ಪರಿಣಾಮವು ತನ್ನ ಕಲ್ಪನೆಯಿಂದ ಅನೇಕ ಸೃಷ್ಟಿ ರೂಪವಾಗಿ ಪರಿಣಮಿಸಿದರೂ ತಾನು ಕೆಡದಂತೆ ಶಕ್ತಿಯು ತನ್ನ ಕಲ್ಪನಾ ಮಾತ್ರದಿಂದ ಅನೇಕ ರೂಪ ಉಳ್ಳವಳಾಗಿ ಪರಿಣಮಿಸಿದರೂ ವಿಕಾರಿಯಲ್ಲ. ಜೇಡಹುಳದಂತೆ ತನ್ನಲ್ಲಿಯೇ ಲೀನವಾಗಿದ್ದ ಜಗತ್ತನ್ನು ಪ್ರಕಟ ಮಾಡಿ ಪುನಃ ತನ್ನಲ್ಲಿಯೇ ಲೀನ ಮಾಡಿಕೊಂಡು ಬ್ರಹ್ಮಾಭಿನ್ನಳಾಗುವಳು. ರಾಜರಾಜೇಶ್ವರಿ ರಾಜ ಅಂದರೆ ಶ್ರೇಷ್ಠ ಒಡೆಯ. ಅನೇಕ ಬ್ರಹ್ಮಾಂಡಗಳ ಉತ್ಪತ್ತಿ ಸ್ಥಿತಿ ಲಯಕರ್ತರಾದ ತ್ರಿಮೂರ್ತಿಗಳಿಗೂ ರಾಜರಾಜರಿಗೂ ಸರ್ವ ಜೀವರಿಗೂ ಒಡೆಯಳಾಗಿರುವ ಕಾರಣ ಶಕ್ತಿಗೆ ರಾಜರಾಜೇಶ್ವರಿ ಎಂಬ ನಾಮವು ಪರಪ್ರಕಾಶಾಪೇಕ್ಷೆಯಿಲ್ಲದೆ ತಿಳಿಸಿಕೊಳ್ಳುವ ತಿಳಿಯುವ ಸರ್ವ ವಸ್ತುಗಳನ್ನು ನಿರ್ವಿಕಾರವಾಗಿ ಬೆಳಗುವ ಸ್ವಯಂ ಪ್ರಕಾಶ ಅರಿವೇ ರಾಜರಾಜೇಶ್ವರಿ ಎನಿಸುವಳು. ಬ್ರಹ್ಮ ಒಳಗೂ ಹೊರಗೂ ರಜೋಗುಣ ಉಳ್ಳವನು, ಸೃಷ್ಟಿಯ ಉತ್ಪತ್ತಿಗೆ ಕರ್ತನನು. ವಿಷ್ಣು ಒಳಗೆ ಹೊರಗೆ ಸತ್ವಗುಣ ಉಳ್ಳವನು, ಸೃಷ್ಟಿಯ ಉತ್ಪತ್ತಿ ಸ್ಥಿತಿಗಳಿಗೆ ಕರ್ತನನು. ರುದ್ರ ಒಳಗೆ ಸತ್ವ ಹೊರಗೆ ತಮೋಗುಣ ಉಳ್ಳವನು, ಸೃಷ್ಟಿಯ ಉತ್ಪತ್ತಿ ಸ್ಥಿತಿ ಲಯಕರ್ತನನು. ದೇವಿಯ ದರ್ಶನ ಮಹಾಬಯಲು ಮನೆಗಳು ತಯಾರಾದ ನಂತರ ಮನೆಯೊಳಗಿನ ಬಯಲು ಎನಿಸುವಂತೆ ದೇವಿಯು ಸೃಷ್ಟಿಯನ್ನು ರಚಿಸಿದ ನಂತರ ಸರ್ವರ ಹೃದಯದಲ್ಲಿ ಆತ್ಮರೂಪದಿಂದ ಪ್ರವೇಶಿಸಿರುವಳು. ಬ್ರಹ್ಮವು ನಮ್ಮೆಲ್ಲರ ಆತ್ಮವಾಗಿರುವುದೆಂದು ಅನೇಕ ಶ್ರುತಿಗಳು ಸಾರುತ್ತಿರುವವು. ಹೀಗಿದ್ದರೂ ತ್ರಿಮೂರ್ತಿಗಳು ತಮ್ಮ ಅಂತರಂಗದಲ್ಲಿರುವ ದೇವಿಯ ಸ್ವರೂಪವನ್ನು ತಿಳಿಯದೆ, ಅಂದರೆ ತಮ್ಮ ಸ್ವರೂಪವನ್ನು ಮರೆತು ಹೊರಗೆ ಹುಡುಕುತ್ತಿರುವರು. ಬಹಿರ್ಮುಖರಾದವರಿಗೆ ತಮ್ಮ ಮೂಲ ಸ್ವರೂಪ ತಿಳಿಯದು, ಅಂತರ್ಮುಖರಾದವರಿಗೆ ಮಾತ್ರ ತೋರುವುದು.
ಆತ್ಮದರ್ಶನವೇ ದೇವಿಯ ದರ್ಶನ. ನಭೋವಚನ, ಅಶರೀರಿ ಮಹಾವಾಕ್ಯ, ಶ್ರುತಿಯ ಮಹಾವಾಕ್ಯಗಳು. ಅಂದರೆ ಮೊದಲು ದೇವರು ಕಾಣುವ ಸ್ಥಾನವನ್ನು, ನಂತರ ದೇವರ ಸ್ವರೂಪವನ್ನು ತಿಳಿಯೆಂಬುವುದು ಶ್ರುತಿವಾಕ್ಯ. ತಪ, ಚಿತ್ತೈಕಾಗ್ರತೆಯಿಂದ ದೇವರ ಅಂದರೆ ಶಕ್ತಿಯ ಸ್ವರೂಪ ತಿಳಿಯುವ ಸಾಧನ. ದೇವಿಯು ಕಣ್ಗೆ ಕಾಂಬುಡೆ ರೂಪಳಲ್ಲ, ಕೈಗೆ ಸಿಲುಕುವಡೆ ದೇಹಿಯಲ್ಲ. ಕಬ್ಬಿನಲ್ಲಿ ಸಕ್ಕರೆಯೂ ಹಾಲಿನಲ್ಲಿ ತುಪ್ಪವೂ ಸರ್ವತ್ರ ವ್ಯಾಪಕವಿದ್ದರೂ ಕ್ರಿಯೆಯ ಹೊರತು ಕಣ್ಣಿಗೆ ಕಾಣದಂತೆ ದೇವಿಯು ಬ್ರಹ್ಮಾಂಡದಲ್ಲಿ ವ್ಯಾಪಕವಾಗಿದ್ದರೂ ಭಕ್ತಿರೂಪ ಕ್ರಿಯೆಯ ಹೊರತು ಅರಸಿದರೆ ಸಿಕ್ಕಬಹುದೇ? ಸೂರ್ಯನು ಸರ್ವತ್ರವಿದ್ದರೂ ಸೂರ್ಯಕಾಂತದಲ್ಲಿ ವಿಶೇಷವಾಗಿ ಪ್ರಕಟವಾಗುವಂತೆ ದೇವಿಯು ಸರ್ವತ್ರವಿದ್ದರೂ ಭಕ್ತರ ಹೃದಯದಲ್ಲಿ ವಿಶೇಷವಾಗಿ ತೋರುವಳು. ತಿಲ ಮಧ್ಯೆ ಯಥಾ ತೈಲಂ, ಕ್ಷೀರ ಮಧ್ಯೆ ಯಥಾ ಘೃತಂ, ಪುಷ್ಪ ಮಧ್ಯೆ ಯಥಾ ಗಂಧೋ, ಭಾವ ಮಧ್ಯೆ ತಥಾ ಶಿವೆ. ಮಲಿನ ಹಾಗೂ ಚಂಚಲ ನೀರಿನಲ್ಲಿ ತನ್ನ ಪ್ರತಿಬಿಂಬ ಸ್ಪಷ್ಟ ತೋರದೆ ನಿರ್ಮಲ ನೀರಿನಲ್ಲಿ ತೋರುವಂತೆ ಅಶುದ್ಧ ಭಾವದಲ್ಲಿ ದೇವರು ತೋರದೆ ಶುದ್ಧ ಭಾವ ಅಂದರೆ ನಿರ್ಮಲ ಮನಸ್ಸಿನಲ್ಲಿ ಸ್ಪಷ್ಟ ತೋರುವನು. ಶುದ್ಧ ಭಾವದಲ್ಲಿರುವ ಬ್ರಹ್ಮ ಅಂದರೆ ದೇವರು. ಜಾಗ್ರಸ್ವಪ್ನ ಸುಷುಪ್ತ್ಯಾದಿ ಪ್ರಪಂಚಂ ಯತ್ ಪ್ರಕಾಶತೆ ತದ್ ಬ್ರಹ್ಮಮಿತ್ಯುಚ್ಯತೆ. ಯೇನ ಸರ್ವಮಿದಂ ಭಾತಿ ತದ್ ಬ್ರಹ್ಮೇತ್ಯವಧಾರಯೇತ್ ಎಂಬ ಶ್ರುತಿಯಂತೆ ಜಾಗರಣಾದಿ ಅವಸ್ಥೆಗಳು, ಅವುಗಳೊಳಗಿನ ಸರ್ವ ವ್ಯವಹಾರವು ಯಾವುದರಿಂದ ತಿಳಿಯಲ್ಪಡುತ್ತದೆಯೋ ಆ ನಿರ್ವಿಕಲ್ಪ ಅರಿವೇ ಬ್ರಹ್ಮ. ಅದೇ ಸರ್ವ ಶರೀರಗಳಲ್ಲಿ ಆತ್ಮವಾಗಿರುವುದು. ಅರಿಯುವಾತನ ಆತ್ಮವೇ ಬ್ರಹ್ಮ. ಸ್ವಾತ್ಮ ಬ್ರಹ್ಮ ಇತಿ ಸರ್ವ ವೇದಾಂತಾನಾಂ ಸುನಿಶ್ಚಿತಾರ್ಥಃ. ಅಂದರೆ ನಮ್ಮ ಆತ್ಮನೇ ಬ್ರಹ್ಮವೆಂದು ಸರ್ವ ಶ್ರುತಿಗಳ ನಿಶ್ಚಯವಾದ ಅಭಿಪ್ರಾಯವು. ದೇಹದಲ್ಲಿರುವ ಆತ್ಮ ತೋಟೆ, ಜುಬ್ಬರ, ಪರಟೆಗಳ ಒಳಗಿರುವ ಕೊಬ್ಬರಿಯಂತೆ, ಗೊಳಲು, ತವಡು, ತಿಳಿದವಡುಗಳೊಳಗಿರುವ ಅಕ್ಕಿಯಂತೆ ಸ್ಥೂಲ, ಸೂಕ್ಷ್ಮ, ಕಾರಣಗಳೆಂಬ 3 ಶರೀರಗಳು ಹೊರಗಿದ್ದು ಅವನ್ನು ಅವುಗಳ ವ್ಯವಹಾರವನ್ನು ನಿರ್ವಿಕಾರವಾಗಿ ಅರಿಯುವ ಅರಿವೇ ಮನುಷ್ಯನ ಅಥವಾ ಜೀವನ ನಿಜ ಸ್ವರೂಪವು. ಇದು ಸಚ್ಚಿದಾನಂದ ಸ್ವರೂಪವುಳ್ಳದ್ದು. ಇದೇ ಆತ್ಮ, ಚಿಚ್ಚಕ್ತಿ, ಬ್ರಹ್ಮವೆನಿಸುವುದು. ಇದನ್ನು ಸ್ಫಟಿಕ, ಮಿಂಚು, ಬೆಳದಿಂಗಳ ಪ್ರಕಾಶದಂತೆ ಭಾವಿಸಿ ಫೋಟೋದಲ್ಲಿರುವ ದೇವಿಯ ಮೂರ್ತಿಯನ್ನು ಹೃದಯದಲ್ಲಿ ಅಂದರೆ ಮನಸ್ಸಿನಲ್ಲಿ ಸ್ಥಿರಪಡಿಸಿ ಭಕ್ತಿಯಿಂದ ಭಜಿಸಿದರೆ ಅದೇ ಬಹುಕಾಲಕ್ಕೆ ಸಾಕಾರ ಮೂರ್ತಿಯಾಗಿ ಹೊರಗೆ ತೋರುವುದು. ಜ್ಯೋತಿಯ ವಸ್ತು ಪ್ರಕಾಶ ಮೂಡುವಂತೆ ಜ್ಞಾನವು ನಾಮರೂಪ ವಸ್ತುಗಳ ತಿಳುವಳಿಕೆಗೆ ಕಾರಣವಾದ್ದರಿಂದ ಜ್ಞಾನವು ಜ್ಯೋತಿ ಎಂದು ಲಾಕ್ಷಣಿಕವಾಗಿ ಹೇಳಲ್ಪಟ್ಟಿದೆ. ಅದರ ಯಥಾರ್ಥ ತಿಳಿಯದವರು ಜ್ಯೋತಿಯಂತೆ ಭಾವಿಸಿ ಆರಾಧಿಸುವರು. ನಿಷ್ಠ ಮನಸ್ಸಿನ ದೃಢತ್ವದ ಕೊನೆಯ ಸ್ಥಿತಿಯು ಎಷ್ಟೇ ಕಷ್ಟಗಳೊದಗಿದರೂ ಪ್ರಾಣ ಹೋದರೂ ದೇವದರ್ಶನ ಮಾಡಿಕೊಳ್ಳದೆ ಬಿಡಲಿಕ್ಕಿಲ್ಲವೆಂಬ ನಿಷ್ಠೆಯುಳ್ಳವರಿಗೆ ಮಾತ್ರ. ಅಂದರೆ ದೇವರ ದರ್ಶನದ ಆಕಾಂಕ್ಷೆಯು ಇಷ್ಟು ತೀವ್ರವಾದಾಗ್ಗೆ ದೇವರು ಕಾಣುವನು. ಕೋಶ ತಪ್ಪಲ ಅಂದರೆ ಗುಡ್ಡದೊಳಗಿನ ಬಯಲು. ನಿಧಾನ ಅಂದರೆ ಸಿರಿ. ಹಾರಾಡು ಅಂದರೆ ತೂಗಾಡು. ಸಜ್ಜೆ ಅಂದರೆ ರಾಜವಾಡೆ. ಹುಲಿಮುಖ ಅಂದರೆ ಕೋಟೆಯೊಳಗಿಂದ ಹೊರಗೆ ಹೋಗುವ ದಾರಿ. ತೆನೆ ಅಂದರೆ ಗುಮುಟ. ಚಂಚುಗೋಳಿ ಅಂದರೆ ಬಕಪಕ್ಷಿ. ಹರಿಯಗೆತ್ತಿದ ಅಂದರೆ ಅಗಲಾಗಿ ಕೆತ್ತಿದ. ಚಿಲಿಕೆ ಅಂದರೆ ಚೇರಬಂದು. ಓರಣದ ಪನ್ನೀರು ಅಂದರೆ ಸ್ವಚ್ಛ, ಸುಗಂಧ, ತಂಪುಳ್ಳ ನೀರು. ಕೇಸರಿ ಅಂದರೆ ಕೆಂಪು.
ಡಮರುಗ ಬುಡುಬುಡುಕಿ ನೀಲಲೋಹಿತ ಅಂದರೆ ನೀಲ ಕೊರಳುಳ್ಳವ ಶಿವನು. ಒರೆ ಅಂದರೆ ಹೇಳು. ಷಣ್ಮತ ಅಂದರೆ ಶೈವ, ಶಾಕ್ತೇಯ, ವೈಷ್ಣವ, ಗಾಣಪತ್ಯ, ಸೌರ, ಕಾಪಾಲಿಕ. ಕಾಕು ಅಂದರೆ ಭೀತಿಗೊಳಗಾಗು. ಕದಡು ಅಂದರೆ ಮಲಿನ. ಭಾಸ್ವರದಿ ಅಂದರೆ ಪ್ರಕಾಶದಿಂದ. ತೊಳತೊಳಗಿ ಅಂದರೆ ವ್ಯಾಪ್ತವಾಗಿ. ದುಳೆದುಳದ ಅಂದರೆ ಹಾವಳಿಯ. ಆಭರಣ ಅಂದರೆ ಹೀರಾವಳಿಯ ರತ್ನಗಳ ಸಮೂಹ. ತ್ರಿವಳ ಅಂದರೆ ಹವಳದ ಸರ. ಸೂಸಕ ಅಂದರೆ ಗೊಂಡೆ, ಹಣೆಯಲ್ಲಿ ಧರಿಸುವ ಆಭರಣ. ಚೌರಿ ಅಂದರೆ ಸೀಗುರಿ. ರಾಗಟೆ ಅಂದರೆ ಹೆಳಲಾಭರಣ. ಚೂಡಾಮಣಿ ಅಂದರೆ ತಲೆಯೊಳಗಿಡುವ ರತ್ನ. ಕಂಚಿಧಾಮ ಅಂದರೆ ಓಡ್ಯಾಣ. ಚಿಂತಾಕ ಅಂದರೆ ಕೊರಳಾಭರಣ. ಕೇಯೂರ ಅಂದರೆ ಬಾಜುಬಂದಿ ಅಂದರೆ ವಂಕಿ. ಅಂದುಗೆ ಅಂದರೆ ಸರಪಳಿ. ನೂಪುರ ಅಂದರೆ ಕಾಲಂದಿಗೆ. ಮೆಂಟಕಿ ಅಂದರೆ ಕಾಲ ಹೆಬ್ಬರಳಾಭರಣ. ಕಂಕಣ ದೋರೆ ಅಂದರೆ ಮುಂಗೈ ಆಭರಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೈ 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 ನಮೋ ನಮಃ.